Hi, hello dear students. Welcome to SPUC Coaching Center ವಿಜಯಪುರ. ಇವತ್ತಿನ ದಿನ PUC 1 ಕೆಮಿಸ್ಟ್ರಿದ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಆಲ್ರೆಡಿ PUC 1 ಕೆಮಿಸ್ಟ್ರಿದು PDF ನ ನಿಮಗೆ ಕಳಿಸಲಾಗಿದೆ. ಇವತ್ತ ಆಫ್ಟರ್ನೂನ್ ದಲ್ಲಿ ನಿಮಗೆ ಮಧ್ಯಾಹ್ನ ಕಳಿಸಿಕೊಡಲಾಗಿದೆ. ಸೊ ಅದ್ರಾಗಿನೂ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಇವತ್ತು ಎಷ್ಟಾಗ್ತಾವ ಅಷ್ಟು ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ನಾಳೆ ಎಕ್ಸಾಮ್ಗೂ ಹೆಲ್ಪ್ ಆಗಲಿ ಅಂತೇಳಿ. ಸೊ ಇದ್ರದ್ದು ವಿಡಿಯೋನ SPUC ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ದಲ್ಲಿ ಅಪ್ಲೋಡ್ ಮಾಡಲಾಗುದು. ಸೇಮ್ ಟು ಸೇಮ್ ವಿಡಿಯೋದನ್ನ ಲಿಂಕ್ ನ ನಿಮ್ಮ ವಾಟ್ಸಪ್ಗೂ ಶೇರ್ ಮಾಡಲಾಗಿರ್ತದೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಾಚ್ ಮಾಡ್ತಿದ್ರ ವಿಡಿಯೋಸ್ನ, ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ದಟ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ದಿ ವಿಡಿಯೋಸ್, ದೆನ್ ಯು ವಿಲ್ ಗೆಟ್ ದಿ ನೋಟಿಫಿಕೇಶನ್. That is going to helpful for your study preparation also. Let us get into the very most important PUC 1 chemistry ಬಗ್ಗೆ ಡಿಸ್ಕಷನ್ ಕ ಹೋಗೋಣ ಅಂತ. PUC 1 chemistry. ಸರಿ ಸರ್, ಈ PUC 1 ಕೆಮಿಸ್ಟ್ರಿಯಲ್ಲಿ ಇವತ್ತಿನ ಕ್ಲಾಸಿಗೆ ಏನ್ ಕನ್ಸಿಡರೇಷನ್ ಮಾಡ್ತೀರಂದ್ರೆ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕ್ವಶನ್ಸ್ ಗಳನ್ನ ಸೆಕೆಂಡ್ PUCಗೂ ಹೆಲ್ಪ್ ಆಗಿರ್ಬೇಕು, ಮತ್ತೆ ಈ ಸದ್ದ ನಾಳೆ ಫಸ್ಟ್ PUC ಎಕ್ಸಾಮ್ಗೂ ಹೆಲ್ಪ್ ಆಗಿರ್ಬೇಕು. ಆ ತರ ಆಗಿದ್ದನ್ನ ಕೆಲವೊಂದಿಷ್ಟು ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡಲಾಗಿದೆ. ಸಮ್ ಇಂಪಾರ್ಟೆಂಟ್ questions and answers we shall discuss. questions and answers. ಸರಿ ಸರ, ಹಾಗಾದ್ರೆ ಇಲ್ಲಿ ಫಸ್ಟ್ ಕ್ವಶನ್ ಯಾವ ತರ ಕನ್ಸಿಡರೇಷನ್ ಮಾಡ್ಕೊಂಡ್ರಿ ಅಂದ್ರೆ, ಫಸ್ಟ್ ಡಿಫೈನ್ ದಿ ಫಾಲೋವಿಂಗ್ ಅಂತೇಳಿ ಸಮ್ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ನ ಕನ್ಸಿಡರೇಷನ್ ಮಾಡಲಾಗಿದೆ. ಡಿಫೈನ್ ದಿ ಫಾಲೋವಿಂಗ್. ಈ ಡೆಫಿನಿಷನ್ಸ್ ಗಳು ಯಾವ್ದಕ್ಕೆ ಆಗ್ತಾವ್ರಿ ಸರ್? ಫಸ್ಟ್ PUC ಫಸ್ಟ್ ನಾಳೆ ಎಕ್ಸಾಮ್ಗೂ ಹೆಲ್ಪ್ ಆಗ್ಲಿ. ಡಿಫೈನ್ ದಿ ಫಾಲೋವಿಂಗ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಫಸ್ಟ್ ಒನ್ ಯಾವತ್ ತಗೊಂಡ್ರಿ ಅಂದ್ರೆ ಅಟಾಮಿಕ್ ನಂಬರ್ ಅಂತೇಳಿ ತಗೊಂಡೈತಿ ನೋಡ್ರಿ. ಇದು ಎಷ್ಟೋ ಸ್ಟೂಡೆಂಟ್ಸ್ ಗೆ ಕನ್ಫ್ಯೂಷನ್ ಆಗ್ತದ, ಅಟಾಮಿಕ್ ನಂಬರ್ ಮತ್ತ ಮಾಸ್ ನಂಬರ್. ಅಟಾಮಿಕ್ ನಂಬರ್ ಇಟ್ ಈಸ್ ಡಿನೋಟೆಡ್ ಬೈ ದಿ ಹೆಂಗ್ ಅಂತೇಳಿ Z. ಸೆಕೆಂಡ್ ಒನ್ ವಿ ಶಾಲ್ ಕನ್ಸಿಡರ್ ಹಿಯರ್ ಆಸ್ ಡಿಫೈನ್ ದಿ ಏನ್ ಅಂತೇಳಿ ಮಾಸ್ ನಂಬರ್. ಮಾಸ್ ನಂಬರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ A. Z ಅಂದ್ರ ಅಟಾಮಿಕ್ ನಂಬರ್, A ಅಂದ್ರ ಮಾಸ್ ನಂಬರ್. ಸೊ ಡಿಫೈನ್ ಅಂತೇಳಿ ಇದನ್ನು ಕೇಳಲಾಗಿದೆ. ಅದರ ಜೊತೆಗೆ ಸೆಕೆಂಡ್ PUC ಗೆ ಹೆಲ್ಪ್ ಆಗಂತವು ಐಸೋಟೋಪ್ಸ್. ಇದು ಒಂದು ಚಾಪ್ಟರ್ ಇದೆ ಫಿಸಿಕ್ಸ್ ಗಳಲ್ಲಿ, ನ್ಯೂಕ್ಲಿಯೈ ಅಂತೇಳಿ ಚಾಪ್ಟರ್. ಆ ನ್ಯೂಕ್ಲಿಯೈ ಚಾಪ್ಟರ್ ದಾಗನು ಇವೇ ಡೆಫಿನಿಷನ್ಸ್ ಗಳನ್ನ ರಿಪೀಟ್ ಆಗ್ತಾವ. ನೆಕ್ಸ್ಟ್ ಸರ್ತ ಐಸೋಟೋಪ್ಸ್ ಮತ್ತೆ ಐಸೋಬಾರ್ಸ್. ಅಪಾರ್ಟ್ ಫ್ರಮ್ ದಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ PUC ಗೆ ಫಸ್ಟ್ ಚಾಪ್ಟರ್ ಸೊಲ್ಯೂಷನ್ಸ್ ಅಂತ ಹೇಳಿದೆ. ಆ ಚಾಪ್ಟರ್ಗೂ ಹೆಲ್ಪ್ ಆಗಂತವು ಯಾವ್ದ್ರಿ ಸರ್ ಅಂತಂದ್ರ ಮೊಲಾರಿಟಿ, ಇನ್ನೊಂದ್ರಿ ಸರ್ ಅಂತಂದ್ರ ಮೊಲಾಲಿಟಿ, ಇನ್ನೊಂದು ಸೊ ಮೊಲಾಲಿಟಿ ಮತ್ತೆ ಮೊಲಾರಿಟಿ. ಸೊ ಇವು ಡೆಫಿನೇಷನ್ಸ್ ಗಳನ್ನ ಫಸ್ಟ್ ಸಿಸ್ಟಮೆಟಿಕ್ ಆಗಿ ಕಲ್ತ್ಕೊಂಡ್ರಂದ್ರೆ ನಾಳೆ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ಗೂ ಫಸ್ಟ್ PUC ಗೆ ಹೆಲ್ಪ್ ಆಗ್ತಾವ. ನಾಟ್ ಓನ್ಲಿ ಫಾರ್ ಫಸ್ಟ್ PUC ಬಟ್ ಆಲ್ಸೋ ಸೇಮ್ ಟು ಸೇಮ್ ಸೆಕೆಂಡ್ PUC ಗೆ ಕೆಮಿಸ್ಟ್ರಿ ಒಳಗ ಮತ್ತ ಫಿಸಿಕ್ಸ್ ಒಳಗಡೆ ಎರಡೂ ಕಡೆಗೆ ಇವು ಹೆಲ್ಪ್ ಆಗ್ತಾವ. ಲೆಟ್ ಅಸ್ ಗೆಟ್ ಇನ್ ಟು ದಿ ಫಸ್ಟ್ ಒನ್. ಯಾವ್ದ್ರಿ ಸರ್? ಅಟಾಮಿಕ್ ನಂಬರ್. ಕನ್ಸರ್ನ್ ಟು ದಿ ವಾಟ್? ಫಸ್ಟ್ ಒನ್ ಅಟಾಮಿಕ್ ನಂಬರ್. ಹೆಂಗ್ ಡಿನೋಟ್ ಮಾಡ್ತೀರಪ್ಪ? ಅದು Z. ಇಟ್ ಇಸ್ ಡಿನೋಟೆಡ್ ಬೈ Z. ಇದ್ರದ್ದು ಡೆಫಿನೇಷನ್ ಹೋಗೋಕ್ಕಿಂತ ಮೊದಲ ಇಲ್ಲೊಂದು ಸಿಂಪಲ್ ಸ್ಕೆಚ್ ತೆಗೆದು ರೀಪ್ರೆಸೆಂಟೇಷನ್ ಮಾಡಿ ಕ್ಲಾರಿಟಿ ಎಕ್ಸ್ಪ್ಲನೇಷನ್ ಕೊಟ್ಟು ನೆಕ್ಸ್ಟ್ ಇಲ್ಲಿಗೆ ಡೆಫಿನೇಷನ್ ಬರೋಣ ಅಂತ. ಇದಕ್ಕೊಂದು ನ್ಯೂಕ್ಲಿಯಸ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ಕೋರಿ. ಇನ್ ದ ನ್ಯೂಕ್ಲಿಯಸ್ ದೇರ್ ವಿಲ್ ಬಿ ದಿ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಎಷ್ಟಿದ್ದಾವ ಗೊತ್ತಿಲ್ಲ, ಒಟ್ನಲ್ಲಿ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಸೊ ಇಲ್ಲಿ ಅಟಾಮಿಕ್ ನಂಬರ್ ಅಂದ್ರೆ ಏನಪ್ಪಾ ಅಂದ್ರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ವಾಟ್? ಅಟಾಮಿಕ್ ನಂಬರ್. ಎಷ್ಟು ಪ್ರೋಟಾನ್ಸ್ ಗಳು ಈ ನ್ಯೂಕ್ಲಿಯಸ್ ದಾಗ ಇದ್ದಾವ ಅನ್ನೋದನ್ನೇ ಏನು ಅಟಾಮಿಕ್ ನಂಬರ್ ಅಂತೇಳಿ ಹೇಳಿರ್ತೀವಿ. ನೆಕ್ಸ್ಟ್ ಇನ್ನೊಂದು ಹೇಳಿರಲ್ರಿ ಸರ್ ಇಲ್ಲಿ ಮಾಸ್ ನಂಬರ್ ಅಂತೇಳಿ, ಅದು ಯಾವ ತರ ರೀ ಅಂತಂದ್ರೆ ಇಲ್ಲಿ ಏನ್ ಕಾಣಿಸ್ಲತ್ತಾವ? ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಕಾಣಕತ್ತಾವ. ಈ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತೆ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎರಡೂ ಕೂಡಿಸ್ಬಿಟ್ರಿ ಅಂದ್ರೆ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಎರಡೂ ಕೂಡಿಸಿದ್ರ ವಾಟ? ಮಾಸ್ ನಂಬರ್ ಅಂತೇಳಿ ಬರುತ್ತೆ. Sum of the total number of protons and neutrons present in the nucleus, that is considered as a what? Mass number. ಬರೇ ಪ್ರೋಟಾನ್ಸ್ ನಂಬರ್ ಗಳಿಗೆ ನಾವ್ ಏನಂತೇಳಿ ಕನ್ಸಿಡರೇಷನ್ ಮಾಡ್ತೀರಿ ಸರ್? ಅಟಾಮಿಕ್ ನಂಬರ್ ಅಂತೇಳಿ ಕನ್ಸಿಡರೇಷನ್ ಮಾಡ್ಕೋತೀವಿ. ಲೆಟ್ ಅಸ್ ವಿ ಶಾಲ್ ಹ್ಯಾವ್ ದ ಡೆಫಿನಿಷನ್ ಕನ್ಸರ್ನ್ ಟು ದಿ ವಾಟ್? ಅಟಾಮಿಕ್ ನಂಬರ್. ಏನಂತ ಹೇಳಿದೆವು? ಟೋಟಲ್ ನಂಬರ್ ಆಫ್ protons present in the nucleus, that is called as a what? Atomic number. The total number of protons
ಎಲ್ಲಿ ಪ್ರೆಸೆಂಟ್ ಇರಬೇಕು? ನ್ಯೂಕ್ಲಿಯಸ್ ದೊಳಗಡೆ ಪ್ರೆಸೆಂಟ್ ಇನ್ ಅ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ದೊಳಗಡೆ ಎಷ್ಟು ಪ್ರೋಟಾನ್ಸ್ ಇದ್ದಾವಲ್ಲ ಅದಕ್ಕೆ ನಾವ್ ಏನ್ ಅಂತೇಳಿ ಕರಿತೀವಿ ಅಂದ್ರೆ ಅಟಾಮಿಕ್ ನಂಬರ್ ಅಂತೇಳಿ ಕರಿತೀವಿ ನೋಡ್ರಿ. ಈಸ್ ಕಾಲ್ಡ್ ಅಟಾಮಿಕ್ ನಂಬರ್. ದಟ್ ಈಸ್, ಹಂಗಾದ್ರೆ ಏನಂದಂಗಾಯ್ತು? ಅಟಾಮಿಕ್ ನಂಬರ್ ನ ಹೆಂಗ್ ಡಿನೋಟ್ ಮಾಡ್ತೀವಿ ಅಂತ ಹೇಳಿದೆವು ಇಲ್ಲಿ Z. ಅಟಾಮಿಕ್ ನಂಬರ್ Z equals to number of what? Protons. Number of protons. ಇಲ್ಲಿ ಸ್ವಲ್ಪ ಥಿಂಕಿಂಗ್ ಬೇಸ್ಡ್ ಒಂದು ಕ್ವಶನ್ ಕೇಳಬಹುದು. ಇಫ್ ಅ ನ್ಯೂಕ್ಲಿಯಸ್ ಈಸ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ 20 ಅಂತೇಳಿ ಅಥವಾ 16 ಅಂತೇಳಿ ಇಲ್ಲ 26 ಅಂತೇಳಿ, then what will be the number of protons ಅಂತಂದ್ರ atomic number itself will be the what? Number of protons ಅಂದ್ರೆ atomic number ಅಂದ್ರೆ total number of protons present in the nucleus. I hope everybody understood concerned to the definition, concerned to the what? Atomic number. Next we shall get into the what? Mass number. So ಇಲ್ಲಿ ಇನ್ನೊಂದ್ಸಲ ನೋಡ್ಕೋರಿ, total number of protons present in the nucleus that we have called as what? Atomic number. ಈ ಸದ್ಯ ನೆಕ್ಸ್ಟ್ ಹೇಳೋದು ಮಾಸ್ ನಂಬರ್. ಏನೇನ್ ಕೂಡಿಸ್ಬೇಕ್ರಿ ಸರ್? ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಆಸ್ ವೆಲ್ ಆಸ್ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಅದನ್ನ ಎರಡು ಕೂಡಿಸಿದ್ರೆ ಬರುದೇ ಯಾವ್ದ್ರಿ ಸರ್? ಮಾಸ್ ನಂಬರ್ ಅಂತೇಳಿ. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ಕನ್ಸರ್ನ್ ಟು ದಿ ವಾಟ್? ಮಾಸ್ ನಂಬರ್. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಿ ಬೋತ್ ದಿ ಡೆಫಿನಿಷನ್ಸ್ ಸೊ ಕ್ಲಿಯರ್ ಆಗಿ. ಸೊ ಇದೇ ತರನೇ ಆಫ್ಲೈನ್ ಕ್ಲಾಸಸ್, ಇದು ಆನ್ಲೈನ್ ದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಗೆ ಎಕ್ಸಾಮಿನೇಷನ್ ದಾಗ ಬರಕ ಹೋಗಕ ತೊಂದರೆ ಆಗ್ತದೆ ಅಂತೇಳಿ ಇಲ್ಲೇ ಯೂಟ್ಯೂಬ್ನಾಗ ಸೊ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ಲಾಗ್ತದ. ಅದಕ್ಕೆ ಇದು ನಿಮ್ ಸ್ಟಡಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ. ಸೊ ನೆಕ್ಸ್ಟ್ ವೆಕೇಶನ್ ಕ್ಲಾಸಸ್ February 23 ಹಿಡಿದು ಸ್ಟಾರ್ಟ್ ಆಗ್ತಾವ. ಯು ಕ್ಯಾನ್ ಅಟೆಂಡ್ ದಿ ಸೊ ಫಸ್ಟ್ 7 days ಫ್ರೀ ಕ್ಲಾಸಸ್. ಸೊ ಲೆಟ್ ಅಸ್ ಗೋ ಹೆಡ್ ದ ಫಸ್ಟ್ ಒನ್, ದಟ್ ಈಸ್ ಮಾಸ್ ನಂಬರ್. ಮಾಸ್ ನಂಬರ್ ಹೆಂಗ್ ಡಿನೋಟ್ ಮಾಡ್ತೀರಿ ಸರ್? ಎ. ಮಾಸ್ ನಂಬರ್ ಇಟ್ ಇಸ್ ಡಿನೋಟೆಡ್ ಬೈ ಎ. ಆಗಲೇನು ಹೇಳಿದೇವಲ್ಲ ಏನಂತೇಳಿ. ಸೊ ಈ ಕಡೆದು ಪ್ರೋಟಾನ್ಸ್ ಅಂದ್ರೆ ಬರೀ ಅಟಾಮಿಕ್ ನಂಬರ್ ಹೇಳಿದೆವು. ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಎರಡು ಕೂಡಿಬಿಟ್ಟು ವಾಟ ಮಾಸ್ ನಂಬರ್ ಅಂತ ಹೇಳಿ ಹೇಳಿದೆವು. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ಮಾಸ್ ನಂಬರ್ ಈಸ್ ದಿ ಸಮ್. ಎರಡು ಕೂಡಿಸುದು ಅಂತ ಎದ್ರದ್ದು? ಪ್ರೋಟಾನ್ಸ್ ಮತ್ತ ನ್ಯೂಟ್ರಾನ್ಸ್. ಸಮ್ ಆಫ್ ಟೋಟಲ್ ನಂಬರ್ ಆಫ್ ಏನೇನು ಪ್ರೋಟಾನ್ಸ್. ಹೆಂಗ್ ಡಿನೋಟ್ ಮಾಡ್ತೀರಪ್ಪ? ಪ್ರೋಟಾನ್ಸ್ ಅಂದ್ರೆ ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ಪ್ರೋಟಾನ್ಸ್ ಅದನ್ನೇ Z ಲೇ ಡಿನೋಟ್ ಮಾಡಿದ್ವಿ. ಸಮ್ ಆಫ್ ದಿ ಸೊ ವಾಟ್? ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಟೋಟಲ್ ನಂಬರ್ ಆಫ್ ವಾಟ್? ನ್ಯೂಟ್ರಾನ್ಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ನ ಹೆಂಗ್ ಡಿನೋಟ್ ಮಾಡ್ತೀರಿ ಸರ್? ಕ್ಯಾಪಿಟಲ್ N. ಪ್ರೋಟಾನ್ಸ್ ಅಟಾಮಿಕ್ ನಂಬರ್ Z, neutrons that is the what? Capital N. In a nucleus ಎರಡು ಪ್ರೋಟಾನ್ಸ್ ಮತ್ತ ನ್ಯೂಟ್ರಾನ್ಸ್ ನ ಎರಡು ಸಮೇಷನ್ ಮಾಡಿದ ಬಳಕ ಬರುದೇ ಯಾವತ್ರಿ ಸರ್? ಮಾಸ್ ನಂಬರ್. ಈಗ ಬಹಳ ಸಿಂಪಲ್ ವೇದೊಳಗೆ ಹೇಳ್ಬೇಕಾಗಿತ್ತಂದ್ರೆ ಒಂದು ಕ್ಲಾಸ್ ಅಂತ ಹೇಳಿ ತಗೊಂಡೆ ಅಂದ್ರೆ ಒಂದ್ ಸೈಡ್ ಗರ್ಲ್ಸ್ ಕೂತಿದ್ರು, ಒಂದ್ ಸೈಡ್ ಬಾಯ್ಸ್ ಕೂತಿದ್ರು ಅಂದ್ರೆ ಟೋಟಲ್ ನಂಬರ್ ಆಫ್ ಬಾಯ್ಸ್ ಪ್ಲಸ್ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ವಿಲ್ ಬಿ ದಿ ಕ್ಲಾಸ್ ಸ್ಟ್ರೆಂತ್ ಅಂತ ಹೇಳಿ ಹೆಂಗ್ ಹೇಳ್ತೀವಲ್ಲ ಅದೇ ತರನೇ ಇದು ಮಾಸ್ ನಂಬರ್ ಅಂತೇಳಿ. So total number of protons and total number of neutrons in a nucleus, that is called as the mass number. So let us we can have the mass number is equals to ಏನೇನ್ ಕೂಡಿಸಿದೆವು? ಮಾಸ್ ನಂಬರ್ ಅಂದ್ರೆ ಇಲ್ಲಿ ಹೇಳಿದವಲ್ಲ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತ ನಂಬರ್ ಆಫ್ ನ್ಯೂಟ್ರಾನ್ಸ್. ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ವಾಟ್? ನ್ಯೂಟ್ರಾನ್ಸ್. ಸರಿ ಸರ್, ಹಾಗಾದ್ರೆ ಮಾಸ್ ನಂಬರ್ ನ ಹೆಂಗ್ ಡಿನೋಟ್ ಮಾಡ್ತೀರ ಅಂದ್ರೆ ಕ್ಯಾಪಿಟಲ್ ಲೆಟರ್ A. ಪ್ರೋಟಾನ್ಸ್ ನ ಹೆಂಗ್ ಡಿನೋಟ್ ಮಾಡ್ತೀರಿ ಸರ್? Z. ನ್ಯೂಟ್ರಾನ್ಸ್ ನ ಹೆಂಗ್ ಡಿನೋಟ್ ಮಾಡ್ತೀರಿ ಸರ್? N. ಈ ಇಕ್ವೇಶನ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇದ್ರ ಬೇಸಿಸ್ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ನ ಕೇಳಬಹುದು. ಈ ಡೆಫಿನೇಷನ್ಸ್ ಹೋಗಿತ್ತ ಮೊದಲು ಒಂದು ಸಿಂಪಲ್ ಪ್ರಾಬ್ಲಮ್ ನ ಯಾವ ತರ ಕೇಳ್ಯಾನ ಅಂತೇಳಿ ಒಂದು ಸಾಲ್ವ್ ಮಾಡಿಸಿ ನೆಕ್ಸ್ಟ್ ಉಳಿದಿದ್ದ ಡೆಫಿನೇಷನ್ ಯಾವುದು? ಐಸೋಟೋಪ್ಸ್, ಐಸೋಬಾರ್ಸ್, ಮೊಲಾಲಿಟಿ ವಿ ಶಾಲ್ ಡಿಸ್ಕಸ್. ಸೊ ಲೆಟ್ ಅಸ್ ವಿ ಕ್ಯಾನ್ ಸಿ ಹಿಯರ್ ಆ ತರ ಯಾವ ತರ ಕ್ವಶನ್ ಕೊಟ್ಟಿದ್ದಾನ ಅಂತೇಳಿ. ಕ್ವಶನ್ ಫಸ್ಟ್ ಐ ವಿಲ್ ರೈಟ್ ಹಿಯರ್, ಆಫ್ಟರ್ವರ್ಡ್ಸ್ ವಿ ಶಾಲ್ ಸಾಲ್ವ್ ದಿ. ಸೊ ಅವು ಡೆಫಿನೇಷನ್ಸ್ ವಾಪಸ್ ಬರೋಣ ಅಂತ ಫಸ್ಟ್ ಇಲ್ಲೊಂದು ಸೆಕೆಂಡ್ ಕ್ವಶನ್ದು ಒಂದು ಪ್ರಾಬ್ಲಮ್ ತಗೋತೀನಿ, ಅದಾದ ಬಳಿಕ ನೆಕ್ಸ್ಟ್ ಅದಕ್ಕೆ ಬರೋಣ ಅಂತ.
the atomic number ಎದರದ್ದು ಕೊಟ್ಟಿದ್ದಾನೆ ಸರ್ ಅಂತಂದ್ರೆ ಅಟಾಮಿಕ್ ನಂಬರ್ ಅಂಡ್ ಮಾಸ್ ನಂಬರ್ ಎರಡು ಕೊಟ್ಟಿದ್ದಾನೆ. ಅಟಾಮಿಕ್ ನಂಬರ್ ಅಂಡ್ ಮಾಸ್ ನಂಬರ್ ಅದಕ್ಕೆ ಇನ್ನೊಂದು ಹೆಸರ ಅಟಾಮಿಕ್ ಮಾಸ್ ನಂಬರ್ ಅಂತೂ ಕರೀತಾರ. ಮಾಸ್ ನಂಬರ್ಗೆ ಅಟಾಮಿಕ್ ಮಾಸ್ ನಂಬರ್ ಅಂತೂ ಕರೀತಾರ. ಸೊ ಆಫ್ ಐರನ್ ಕೊಡ್ಲಾಗಿದೆ. ಆಫ್ ಐರನ್ ಏನ್ ಕೊಟ್ಟಿದ್ದಾನೆ ಸರ್, ಎಷ್ಟೆಷ್ಟು ಕೊಟ್ಟಿದ್ದಾನ್ರಿ ಅಂತಂದ್ರೆ ಆರ್ 26 ಅಂದ್ರೆ ಇದು ಅಟಾಮಿಕ್ ನಂಬರ್ 26 ಆಯ್ತು. ನೆಕ್ಸ್ಟ್ ಸರ್ ಅಂತಂದ್ರೆ ಅಂಡ್ 56 ಮಾಸ್ ನಂಬರ್ ಎಷ್ಟಾದಂಗ ಐತ್ರಪ್ಪ 56 ರೆಸ್ಪೆಕ್ಟಿವ್ಲಿ ಹಾಗಾದ್ರೆ ಏನ್ ಕಂಡು ಹಿಡಿಯಂದ್ರಿ ಸರ್ ಅಂತಂದ್ರೆ ಫೈಂಡ್ ದಿ number of protons and ಮತ್ತೇನ್ ಕೇಳಿದಾನೆ ಸರ್ ನ್ಯೂಟ್ರಾನ್ಸ್ ಇನ್ ಇಟ್ಸ್ ಅಟೆಮ್. ಅದೇನು ಇಲ್ಲಿ ಅಟೆಂಪ್ಟ್ ಕೊಟ್ಟಿದ್ದಾನಲ್ಲ ಐರನ್ದು, ಅದರದ ಅಟಾಮಿಕ್ ನಂಬರ್ ಎಷ್ಟು 26, ಅದರದ ಮಾಸ್ ನಂಬರ್ ಎಷ್ಟು 56 ಅಂತ ಹೇಳಿ ಕೊಟ್ಟಿದ್ದಾನೆ. ಹಾಗಾದ್ರೆ ವಾಟ್ ವಿಲ್ ಬಿ ದಿ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂತೇಳಿ, ವಾಟ್ ವಿಲ್ ಬಿ ದಿ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತೇಳಿ ಕ್ಯಾಲ್ಕುಲೇಷನ್ ಕೇಳಿದಾನ. ಸೊ ಬಹಳ ಸಿಂಪಲ್ ಪ್ರಾಬ್ಲಮ್ ಇದು, 2 ಮಾರ್ಕ್ಸಿಗೆ ಅದು ಕೇಳಬಹುದು. ಸೊ ಲೆಟ್ ವಿ ಶಾಲ್ ಹ್ಯಾವ್ ದಿ ಸೊಲ್ಯೂಷನ್ ಹಿಯರ್. ಸೊ ಇದ್ರದ್ದು ಸೊಲ್ಯೂಷನ್ ಕೊಟ್ಟು ಇಲ್ಲಿ ಇವು 2 ಡೆಫಿನಿಷನ್ ಮೇಲೆ ಯಾವ ತರ ಪ್ರಾಬ್ಲಮ್ ಕೇಳ್ತಾನ ಅಂತೇಳಿ ಒಂದು ಪ್ರಾಬ್ಲಮ್ ಬಿಡಿಸಿ ನೆಕ್ಸ್ಟ್ ಇವು ಎಲ್ಲ ಡೆಫಿನಿಷನ್ ಬರೋಣ. ಇಲ್ಲಿ ಅಟಾಮಿಕ್ ನಂಬರ್ ಕೊಟ್ಟಿದ್ದಾನೆ, ನೀವು ಡೈರೆಕ್ಟ್ ಆದ್ರೂ ಬರಿಬಹುದು, ಇಲ್ಲ ಕ್ಲಿಯರ್ ಗಿವನ್ ಡೇಟಾ ಬರೆದು ನೆಕ್ಸ್ಟ್ ಇಕ್ವೇಶನ್ ಬರೆದು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಇಲ್ಲಿ ಅಟಾಮಿಕ್ ನಂಬರ್ ಡೈರೆಕ್ಟ್ಲಿ ಬರೆದಿರ್ತೀನಿ ನೋಡ್ರಿ ನಾನು. ಅಟಾಮಿಕ್ ನಂಬರ್ Z is equals to ಎಷ್ಟಿದೆ ಸರ್ ಅಂತಂದ್ರೆ 26. ಸೊ 26 is the atomic number. ನೆಕ್ಸ್ಟ್ ಸರ್ ಅಂತಂದ್ರೆ ಮಾಸ್ ನಂಬರ್ he has given here and mass number A is equals to ಎಷ್ಟು ಕೊಟ್ಟಿದ್ದಾನೆ ಸರ್ ಅಂತ 56. okay 56. 26 is the atomic number whereas mass number is the 56. ಹಾಗಾದ್ರೆ ಕೇಳ್ಯಾನ ಏನ್ರಿ ಸರ್ ಅಂತ ನಂಬರ್ ಆಫ್ ಪ್ರೋಟಾನ್ಸ್ ಗೆ. ಸೊ ವಿ ಶಾಲ್ ಡಿನೋಟ್ ಎನಿವೇ ದಟ್ Z ಅಂತೇಳಿ ಪ್ರೋಟಾನ್ಸ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಸರ್ ಅಂತಂದ್ರೆ ಅಂಡ್ ನ್ಯೂಟ್ರಾನ್ಸ್ ಎನ್ ಇದನ್ನು ಕ್ವಶನ್ ಮಾರ್ಕ್. ಈಗ ಇಕ್ವೇಶನ್ ಬರೋದು ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟೆ ಅಂದ್ರೆ ಇಮಿಡಿಯೇಟ್ಲಿ ವಿಲ್ ಗೆಟ್ ದಟ್. ಸೊ ಆಸ್ ಮಾಸ್ ನಂಬರ್ ಅಂತ ಅನ್ನೋದು A is equals to ಏನಂತ ಹೇಳಿದ್ದೆ Z plus N. ನಮಗ್ ಬೇಕಾಗಿದ್ದು N, ವಿ ವಾಂಟ್ N. ಸೊ ಇಂಪ್ಲೈಸ್ ದಟ್ N is equals to ಏನ್ ಬರ್ತದ A minus Z. A ದೊಳಗಡೆ ಸೊ Z ನ ಸಬ್ಸ್ಟ್ರಾಕ್ಟ್ ಮಾಡ್ಬಿಡ್ರಿ. ಸರಿ ಸರ್, A ದ ವ್ಯಾಲ್ಯೂ ಎಷ್ಟಿದೆ ಮಾಸ್ ನಂಬರ್ ಅಂದ್ರೆ 56 ಮೈನಸ್ Z ವ್ಯಾಲ್ಯೂ 26. ಸೊ 56 ದೊಳಗಡೆ 26 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಅಂದ್ರೆ ಯು ವಿಲ್ ಗೆಟ್ ಆಸ್ ಅ ಹೌ ಮೆನಿ, ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ ದಿ 30 ನ್ಯೂಟ್ರಾನ್ಸ್. ಯು ಗಾಟ್ ಆಸ್ 30 ನಂಬರ್ ಆಫ್ ನ್ಯೂಟ್ರಾನ್ಸ್. ಸರಿ ಸರ್, ಇನ್ನೊಂದು ಕೇಳನಲ್ರಿ ಇಲ್ಲಿ ಪ್ರೋಟಾನ್ಸ್ ಅಂತಂದ್ರ ಬಹಳ ಸಿಂಪಲ್, ಇಲ್ಲೇ ಇದೆ ನೋಡ್ರಿ. ಅಟಾಮಿಕ್ ನಂಬರ್ ಇಟ್ ಸೆಲ್ಫ್ ವಿಲ್ ಬಿ ದಿ ವಾಟ್ ನಂಬರ್ ಆಫ್ ಪ್ರೋಟಾನ್ಸ್ equals to be the atomic number that is what Z, which is equals to ಇಲ್ಲಿ ಬರೆದಿದ್ದೀವಿ ನೋಡ್ರಿ what 26. ಸೊ ಇಷ್ಟು ಕ್ಯಾಲ್ಕುಲೇಷನ್ ಇದು 2 ಮಾರ್ಕ್ಸಿಗೆ ಅದು ಪ್ರಾಬ್ಲಮ್ ಕೇಳಬಹುದು. ಸೊ ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಕಂಡು ಹಿಡಿದೆವು, ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಕಂಡು ಹಿಡಿದೆವು. ಈಗ ಒಂದು ಕ್ರಾಸ್ ಕನ್ಫರ್ಮೇಶನ್ ಕನ್ಕ್ಲೂಷನ್, ಈ 56 ಬರ್ತೈತೆ ಇಲ್ಲ ನೋಡ್ಕೊಳ್ರಿ, ಇವೆರಡು ಕೂಡಿಸ್ಕೊಳ್ರಿ. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಕಮ್ ಆರ್ ನಾಟ್, ಯು ಕ್ಯಾನ್ ಕ್ರಾಸ್ ಚೆಕ್. ದಟ್ ಈಸ್ ಮಾಸ್ ನಂಬರ್ ಎರಡು ಕೂಡಿಸಿದ್ರ ಮಾಸ್ ನಂಬರ್ ಬರಬೇಕು. ಐ ಹೋಪ್ ಸೊ ದಿಸ್ ಇಸ್ ಕ್ಲಿಯರ್ ಟು ಎವ್ರಿಬಡಿ. ಸೊ ಉಳಿದಿದ್ದ ಡೆಫಿನಿಷನ್ ಬರೋಣ ಅಂತ. ಲೆಟ್ ಅಸ್ ವಿ ಶಾಲ್ ಇರೇಸ್ ದಿಸ್ ಕಂಪ್ಲೀಟ್ಲಿ. ಸೊ ಲೆಟ್ ಅಸ್ ಇರೇಸ್ ಅಂಡ್ ಕಮ್ ಬ್ಯಾಕ್ ಟು ದಿ ಫಸ್ಟ್ ಕ್ವಶನ್ ದೊಳಗಡೆ ಉಳಿದಿದ್ದನ್ನ ಸೊ ಅದನ್ನು ಬರೋಣ ಅಂತ. 2ನೇ ಕ್ವಶನ್ ಪ್ರಾಬ್ಲಮ್ನ ಹೆಂಗ್ ಟ್ಯಾಕಲ್ ಮಾಡಬೇಕು ಅದರದ ಡೆಫಿನಿಷನ್ಸ್ ಬೇಸಿಸ್ ಮೇಲೆ ಅಂತೇಳಿ ಇಲ್ಲಿ ತಿಳಿಸಲಾಗಿದೆ. ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಡೆಫಿನಿಷನ್ಸ್. ಸೊ ಈ ತರ ಅಗ್ದಿ ಕ್ಲಿಯರ್ ಕಟ್ ಆಗಿ ಮಿಕ್ಸ್ಡ್ ಲ್ಯಾಂಗ್ವೇಜ್ ದೊಳಗಡೆ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್, 35 ಲೆವೆಲ್ ಸ್ಟೂಡೆಂಟ್ಸ್ಗೆ, ನೆಕ್ಸ್ಟ್ 90% ಲೆವೆಲ್ ಸ್ಟೂಡೆಂಟ್ಸ್ಗೆ, ನೆಕ್ಸ್ಟ್ 50% ಲೆವೆಲ್ ಸ್ಟೂಡೆಂಟ್ಸ್ಗೆ, ಎಲ್ಲಾ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಂತ ಲೆವೆಲ್ ದೊಳಗಡೆ
ಸೊ ಇಲ್ಲಿ SPUC ಒಳಗಡೆ PCMB 4 ಸಬ್ಜೆಕ್ಟ್ ನ ಇದೇ ತರನೇ ಅಗ್ದಿ ಕ್ಲಿಯರ್ ಆಗಿ ಡೌಟ್ ಇಲ್ಲಾರ್ದಂಗ ಕಲಿಸ್ಕೊಡ್ತೈತಿ. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಫಸ್ಟ್ ಡೆಮೋ ಕ್ಲಾಸಸ್ ನ ಅಟೆಂಡ್ ಆಗ್ರಿ. 23 ದಿಂದ ಫೆಬ್ರವರಿ 23 ಹಿಡಿದು ಮಾರ್ಚ್ 1 ತನಕ ಡೆಮೋ ಕ್ಲಾಸಸ್ ಇರ್ತಾವ. ಅದು ಆದ ನಂತರ ರಿಯಲ್ ಕ್ಲಾಸಸ್ 3rd ಆಫ್ ಮಾರ್ಚ್ ದಿಂದ ಸ್ಟಾರ್ಟ್ ಆಗ್ತಾವ. ಸೊ ಒಂದು ಸ್ಪೆಷಲ್ ಆಫರ್ನು ಇದೆ. ಯಾರು 28th ಫೆಬ್ರವರಿ ಒಳಗಡೆ ಅಡ್ಮಿಷನ್ ತಗೋತಾರಲ್ಲ, ಫಸ್ಟ್ 35 ಸೀಟ್ಸ್ಗೆ PCMB 4ನ ಪರ್ಫೆಕ್ಟ್ ಆಗಿ ಕಲಿಸಿ ಒನ್ ಟೈಮ್ ಸಿಲೆಬಸ್ ಮಾಡಿ ಕೊಡ್ಲಾಕ ಜಸ್ಟ್ 8,000 rupees ಆಫರ್ ಇದೆ. ಇದು ಜಸ್ಟ್ ಎಷ್ಟು ಸೀಟ್ಸ್ಗೆ ಅಪ್ಲಿಕೇಬಲ್ ಆಗ್ತದೆ ಸರ್? 35 ಸೀಟ್ಸ್. ಮತ್ತೆ ಅಡ್ಮಿಷನ್ whoever going to take on or before 25th ಓಕೆ ಫೆಬ್ರವರಿ. ಫಸ್ಟ್ 5 ದಿನ ಡೆಮೋ ಕ್ಲಾಸಸ್ ಕೂತ್ಕೊಳ್ರಿ. ಎಲ್ಲ 4 ಸಬ್ಜೆಕ್ಟ್ಸ್ ನ 5 ದಿನ ಡೆಮೋ ಕ್ಲಾಸಸ್ ಕೂತ್ಕೊಂಡು ನೆಕ್ಸ್ಟ್ ನಿಮಗೆ ಕನ್ಫರ್ಮ್ ಅನ್ಸ್ತು, ಪರ್ಫೆಕ್ಟ್ ಆಗಿ ತಿಳಿತಿದ್ರಿ ಸರ್, ನಮಗೆ ಎಲ್ಲ ಯೂಸ್ಫುಲ್ ಆಗ್ತದ ಅಂತೇಳಿ ಅನಿಸ್ತು ಅಂದ್ರೆ ನೀವು ಅಡ್ಮಿಷನ್ ತಗೊಳ್ರಿ. ಸೊ ದಟ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್. ನೆಕ್ಸ್ಟ್ ಇನ್ನೊಂದು ಮಾಸ್ಟರ್ ಪ್ಲಾನ್ ಇದೆ. ವೆಕೇಶನ್ ಒಳಗಡೆನೆ ಎಲ್ಲ ಪಾಸಿಂಗ್ ಪ್ಯಾಕೇಜ್ಗಳನ್ನ ಸಾಲ್ವ್ ಮಾಡಿಸ್ಲಿಕ್ಕೆ ಹಚ್ಚಿಸೋದು ಮಾಸ್ಟರ್ ಪ್ಲಾನ್ ಇದೆ. ಸೊ ಅದನ್ನು ನೀವು ಡೆಮೋ ಕ್ಲಾಸ್ ಬಂದು ಅಟೆಂಡ್ ಆಗ್ರಿ. ಅವಾಗೆಲ್ಲ ಏನು ಅಂತೇಳಿ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತಾರೆ. ಲೆಟ್ ಅಸ್ ಗೆಟ್ ಇನ್ ಟು ದಿ ಥರ್ಡ್ ಡೆಫಿನಿಷನ್. ಥರ್ಡ್, ಸೊ ವಾಟ್ ಐಸೋಟೋಪ್ಸ್. ಐಸೋಟೋಪ್ಸ್ ಬಗ್ಗೆ ಕ್ಲಿಯರ್ ಆಗಿ ವಿ ಶಾಲ್ ಡಿಸ್ಕಸ್. ಇದು ಸೆಕೆಂಡ್ PUC ಫಿಸಿಕ್ಸ್ ದಾಗೂ ಬರ್ತೈತಿ ನೋಡ್ರಿ. ಅಲ್ಲಿನೂ ಸೇಮ್ ಕಲಿಸ್ತದ, ಇಲ್ಲಿನೂ ಸೇಮ್ ಕಲ್ತ್ಕೊಳ್ರಿ. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಯುವರ್ ಸೆಕೆಂಡ್ PUC ಆಲ್ಸೋ. ಐಸೋಟೋಪ್ಸ್ ಅಂತಂದ್ರೆ ಇಲ್ಲಿ ಸಿಂಪಲ್ ವೇದೊಳಗೆ ಹೇಳಿರ್ತದೆ ನೋಡ್ರಿ. ಇದು ಒಂದು ಎಲಿಮೆಂಟ್ ಅಂತೇಳಿ ತಗೊಂಡ್ರಿ ಅಂದ್ರ, ಫಾರ್ ದಿಸ್ ಎಲಿಮೆಂಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ರೈಟ್ ದಿ ವಾಟ್ Z ಅಟಾಮಿಕ್ ನಂಬರ್ ನ ಇಲ್ಲಿ ಬರೆದ್ರ, ಮಾಸ್ ನಂಬರ್ ಇಲ್ಲೇರೆ ಬರೀರಿ ಮಾಸ್ ನಂಬರ್. ಫಾರ್ ಎಕ್ಸಾಂಪಲ್ C ಅಂತೇಳಿ ತಗೊಂಡ್ರೆ C612 ಅಂತೇಳಿ, C613 ಅಂತೇಳಿ ಈ ತರ ಎಕ್ಸಾಂಪಲ್ ಕೊಟ್ಟನಂದ್ರ, ಇನ್ನೊಂದನ್ನ ಎಕ್ಸಾಂಪಲ್ ನೋಡ್ರಿ, H1 ನೆಕ್ಸ್ಟ್ H12 ನೆಕ್ಸ್ಟ್ H13. ಇನ್ನೊಂದನೇ ಎಕ್ಸಾಂಪಲ್ ನೋಡ್ಕೊಳ್ರಿ, He23 He24. ಈ ತರ ಡಿಫ್ರೆಂಟ್ ಎಕ್ಸಾಂಪಲ್ಸ್ ನೀವು ಅಬ್ಸರ್ವೇಷನ್ ಮಾಡಿರಿ. ಈ ಎಕ್ಸಾಂಪಲ್ಸ್ ಒಳಗಡೆ ಇಲ್ಲಿ ಬೇಸ್ಡ್ ಅಂದ್ರೆ ಅಟಾಮಿಕ್ ನಂಬರ್ ಯು ಕ್ಯಾನ್ ಅಬ್ಸರ್ವ್ ಫಾರ್ ಆಲ್. ಇವಕ್ಕ ಒಂದೊಂದು ಎಲಿಮೆಂಟ್ ಗೆ ಅಟಾಮಿಕ್ ನಂಬರ್ ನ ಅಬ್ಸರ್ವೇಷನ್ ಮಾಡ್ರಿ. ಸೊ ಯು ಆರ್ ಹ್ಯಾವಿಂಗ್ ಅ ಸೇಮ್ ಅಟಾಮಿಕ್ ನಂಬರ್, but mass numbers they are the different. Any atoms if they are having a same atomic number but different mass number, ಅಂತ atoms ಅಥವಾ ನ್ಯೂಕ್ಲಿಯೈಗಳಿಗೆ ನಾವೇನಂತ ಹೇಳಿ ಕರಿತೀವಪ್ಪ ಅಂದ್ರೆ ಐಸೋಟೋಪ್ಸ್. ಏನಂತೀವತ್ತ? ಐಸೋಟೋಪ್ಸ್. ಇಷ್ಟೇ ರೀ ಸಿಂಪಲ್ ವೇದೊಳಗೆ. ಇಲ್ಲಿ ಅಟಾಮಿಕ್ ನಂಬರ್ ಸೇಮ್ ಇರಬೇಕು. ಆ ಎಲಿಮೆಂಟ್ ಅಟಮ್ಸ್ ಏನಿದ್ದಾವಲ್ಲ, ಕಾರ್ಬನ್ ಅಟಮ್ ಇದು. ಸೊ C612 ಅಂತೇಳಿ ಇದನ್ನು ಕಾರ್ಬನ್ ಅಟಮ್ C612, ಬಟ್ ಇಲ್ಲಿ ಅಟಾಮಿಕ್ ನಂಬರ್ ಸೇಮ್ ಅದ, ಮಾಸ್ ನಂಬರ್ ಏನಿದೆ ಡಿಫ್ರೆಂಟ್ ಇದೆ. ಇಲ್ಲಿ ಹೈಡ್ರೋಜನ್ ತಗೊಂಡೈತಿ, ಇಲ್ಲಿ ಅಟಾಮಿಕ್ ನಂಬರ್ ಸೇಮ್ ಇದೆ, ಮಾಸ್ ನಂಬರ್ ಡಿಫ್ರೆಂಟ್ ಇದೆ. ಇಲ್ಲಿ ಹೀಲಿಯಂ ತಗೊಂಡೈತಿ, ಅಟಾಮಿಕ್ ನಂಬರ್ ಸೇಮ್, ಮಾಸ್ ನಂಬರ್ ಡಿಫ್ರೆಂಟ್. ಸೊ ಈ ತರ ಇದ್ದು ಅಂದ್ರೆ ಅವಕ್ಕೆ ಏನಂತ ಹೇಳಿ ಕರಿತೀರಿ ಸರ್? ಐಸೋಟೋಪ್ಸ್ ಅಂತ ಹೇಳಿ. ಲೆಟ್ ಅಸ್ ವಿ ಶಾಲ್ ಹ್ಯಾವ್ ದ ಡೆಫಿನಿಷನ್, ಆಫ್ಟರ್ವರ್ಡ್ಸ್ ವಿ ಶಾಲ್ ಗಿವ್ ದಿ ಎಕ್ಸಾಂಪಲ್ಸ್ ಆಲ್ಸೋ ಕನ್ಸರ್ನ್ ಟು ದಿ ಐಸೋಟೋಪ್ಸ್. The atoms ಕೆಲವೊಬ್ರು ನ್ಯೂಕ್ಲಿಯೈ ಅಂತನೂ ವರ್ಡ್ ಯೂಸ್ ಮಾಡ್ತಾರ, ಇನ್ಸ್ಟೆಡ್ ಆಫ್ ಅಟಮ್ಸ್ ನ್ಯೂಕ್ಲಿಯೈ ಅಂತೇಳಿ ವರ್ಡ್ ಯೂಸ್ ಮಾಡ್ತಾರ. ಅಟಮ್ಸ್ ವಿತ್ ದಿ ಸೇಮ್, ಏನ್ ಸೇಮ್ ಇರಬೇಕು? ಇದು ಬಹಳಷ್ಟು ಇಂಪಾರ್ಟೆಂಟ್. ಅಟಾಮಿಕ್ ನಂಬರ್ ಸೇಮ್ ಇರಬೇಕು. ಸೇಮ್ ಅಟಾಮಿಕ್ ನಂಬರ್ ಬಟ್ ಏನ್ ಡಿಫ್ರೆಂಟ್ ಇದೆ ರೀ ಸರ್? ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಆ ತರ ಇದ್ದಿದ್ದ ಅಟೆಂಪ್ಸ್ ಗಳಿಗೆ ನಾವ್ ಏನಂತ ಹೇಳಿ ಕರಿತೀವಿ ಸರ್? ಆರ್ ಕಾಲ್ಡ್ ಐಸೋಟೋಪ್ಸ್. ಇಂಥವಕ್ ನಾವು ಐಸೋಟೋಪ್ಸ್ ಅಂತೀವಿ ಸರ್. ಎಕ್ಸಾಂಪಲ್ಸ್ ಕೊಡ್ರಲ್ಲ ಅಂತಂದ್ರೆ ಎಕ್ಸಾಂಪಲ್ಸ್ ನ ಎಡಿಷನಲ್, ಇಲ್ಲಿ ಬೇರೆ ಡೆಫಿನೇಷನ್ಸ್ ಕೇಳಿದಾನ, ಬಟ್ ಎಕ್ಸಾಂಪಲ್ ನ ಎಡಿಷನಲ್ ಆಗಿ ಇಲ್ಲಿ ಪ್ರೊವೈಡ್ ಮಾಡ್ಲಾಗದು. ಸೊ ವಿ ಶಾಲ್ ಗಿವ್ ದಿ ಎಕ್ಸಾಂಪಲ್ಸ್. ಇಲ್ಲೇ ಕೊಟ್ಟಿದ್ದನ್ನ ರಿಪೀಟ್ ಮಾಡಿರ್ತೀವಿ ನೋಡ್ರಿ. H11 ನೆಕ್ಸ್ಟ್ H12 ನೆಕ್ಸ್ಟ್ H13 hydrogen isotopes. These are all hydrogen isotopes. Just a minute, I will write little down here so that it is going to be the clear visibility. H11 H12 ನೆಕ್ಸ್ಟ್ H13 ಇವು ಎದರ ಸೇರ್ತ? ಹೈಡ್ರೋಜನ್ ಐಸೋಟೋಪ್ಸ್. ಅದೇ ತರನೇ ಇನ್ನೊಂದ್ರದ್ದು ಹೀಲಿಯಂ ಐಸೋಟೋಪ್ಸ್ ಇಲ್ಲಿ ಕೊಡ್ಲಾಗಿದಿಲ್ಲ. ಸೆಕೆಂಡ್ ಎಕ್ಸಾಂಪಲ್ಸ್ He23
ನೆಕ್ಸ್ಟ್ ಸರ್ He2 4. ಸೊ ಇಲ್ಲಿ ಅಟಾಮಿಕ್ ನಂಬರ್ ಸೇಮ್ ಇದೆ, ಇಲ್ಲಿ ಅಟಾಮಿಕ್ ನಂಬರ್ಸ್ ಅಟೆಂಪ್ಟ್ಸ್ ಗಳಿಗೆ ಸೇಮ್ ಇತ್ತು. ಇನ್ನೊಂದು ಎಕ್ಸಾಂಪಲ್ ನ ಸೊ ಕಾರ್ಬನ್ ಪ್ರೊವೈಡ್ ಮಾಡ್ರಿ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಸೊ ಸಿಟಿ ಒಳಗ ಹಿಂಗ್ ಎಕ್ಸಾಂಪಲ್ಸ್ ಕೊಟ್ಟು ಇವೇನ್ ಐಸೋಟೋಪ್ಸ್ ಐಸೋಬರ್ಸ್ ಅಂತೇಳಿ ಕೇಳ್ತಾನೆ ನೀಟಿಗೆ ಸಿಟಿಗೆ ಅದು. ಸೊ ಅದಕ್ಕೆ ಥಿಯರಿ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತಂದ್ರೆ ನೀಟ್ ಸಿಟಿ ಮತ್ತೆ JEE ಸೊ ಯಾವುದೇ ಎಕ್ಸಾಮ್ ಆಗಿರ್ಲಿ ಈಸಿಲಿ ನೀವು ಕ್ರ್ಯಾಕ್ ಮಾಡಬಹುದು. ಥಿಯರಿ ಕ್ಲಾರಿಟಿ ಇರ್ಲಿಲ್ಲ ಅಂದ್ರೆ ಬರೀ MCQs ಬಯಾಟ್ ಹಾಕಿದ್ರೆ ಕೆಲಸ ಕೊಡಂಗಿಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಹೋಗೋಣಂತ ಕನ್ಸರ್ನ್ ಟು ದಿ ವಾಟ್ ನೆಕ್ಸ್ಟ್ ಒನ್ ದಟ್ ಈಸ್ ವಾಟ್ ಐಸೋಬಾರ್ಸ್. ಐಸೋಬಾರ್ಸ್ ಹೇಳಿ ನೆಕ್ಸ್ಟ್ ಮೊಲಾರಿಟಿ ಮತ್ತು ಮೊಲಾಲಿಟಿದು ಡಿಸ್ಕಷನ್ ಮಾಡೋಣ. ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ ವಾಟ್ ಐ ಆಮ್ ಡಿಸ್ಕಸಿಂಗ್ ಹಿಯರ್. ಸೊ ಇದಕ್ಕಿಂತ ಹೆಚ್ಚಿನ ಕ್ಲಾರಿಟಿ ಆಫ್ಲೈನ್ ಒಳಗಡೆ ಆಗ್ತದ, ಯಾಕಂದ್ರೆ ಇಲ್ಲಿ ರಿಕಾರ್ಡ್ ಮಾಡೋದು ಕ್ಯಾಮ್ರಾದ ಕಡೆ ಅದು ನೋಡಿ ಮತ್ತೆ ಬೋರ್ಡ್ ಕಡೆಗೆ ಅದು ಬರೆಯೋದು ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ. ಅದನ್ನೇ ಸ್ಟೂಡೆಂಟ್ಸ್ ಕಡೆಗೆ ಇಂಟ್ರಾಕ್ಷನ್ ಮಾಡ್ಕೊತ ಬರೆಯೋದು ಬಹಳ ಈಸಿ ಆಗ್ತೈತಿ. ಮತ್ತೆ ಡಿಸ್ಕಷನ್ಗೂ ಅಲ್ಲಿ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ ಇರ್ತದಲ್ಲ, ಅಲ್ಲಿ ಬೆಸ್ಟ್ ಆಗಿ ಆಫ್ಲೈನ್ ದಾಗ ಕ್ಲಾಸಸ್ ಮಾಡಬಹುದು ಈ ಆನ್ಲೈನ್ ಕಿಂತ. ಓಕೆ, ಐಸೋಬಾರ್ಸ್ ಅಂದ್ರೆ ಇಲ್ಲಿ ಜಸ್ಟ್ ಸಿಂಪಲ್ ಎರಡು ಎಕ್ಸಾಂಪಲ್ ನ ಕೊಟ್ಟು ಆಮೇಲೆ ಹೋಗಿರ್ತೀನಿ ನೋಡ್ರಿ. ಡೆಫಿನಿಷನ್ ವಿ ಶಾಲ್ ಕಮ್ ಬ್ಯಾಕ್. ಸೊ ಲೆಟ್ ಅಸ್ ವಿ ಕ್ಯಾನ್ ಸಿ ದಿ ಎಕ್ಸಾಂಪಲ್ಸ್ ಹಿಯರ್. ಸೊ ಒಂದ್ ಇಲ್ಲಿದೆ ತಗೊಂಡಿರ್ತಿ ನೋಡ್ರಿ, He2 3 ಅಂತೇಳಿ ತಗೋತೀನಿ. ಇನ್ನೊಂದ್ರಿ ಸರ್ ಅಂತಂದ್ರೆ H1 3 ಅಂತೇಳಿ ತಗೋತೀನಿ. ಸೊ ಜಸ್ಟ್ ಒನ್ ಎಕ್ಸಾಂಪಲ್ ಹ್ಯಾವ್ ಚೂಸನ್ ಹಿಯರ್. ಇಲ್ಲಿ ನೋಡಿದ್ರ ಮಾಸ್ ನಂಬರ್ ಸೇಮ್ ಇದೆ, ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇದೆ. ಅಟೆಂಪ್ಟ್ಸ್ ಆಫ್ ದಿ ಎಲಿಮೆಂಟ್ಸ್, ಇದೊಂದು ಎಲಿಮೆಂಟ್ ಬೇರೆನೆ ಇದೊಂದು ಎಲಿಮೆಂಟ್ ಬೇರೆನೆ. ಇಲ್ಲಿ ಅಟೆಂಪ್ಟ್ಸ್ ಆಫ್ ದಿ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್, ಅಂತವಕ್ಕ ನಾವೇನು ಐಸೋಬಾರ್ಸ್ ಅಂತ ಹೇಳ್ತೀವಿ. ಅದೊಂದು ಎಕ್ಸಾಂಪಲ್ ಆದ್ರೆ ಇನ್ನೊಂದು ಎಕ್ಸಾಂಪಲ್ ನ ಕೊಟ್ಟಿರ್ತೀನಿ ಸೊ ದಟ್ ಯು ಕ್ಯಾನ್ ಗೆಟ್ ಇಟ್ ವೆರಿ ಕ್ಲಿಯರ್ಲಿ. ನೈಟ್ರೋಜನ್ ಕನ್ಸಿಡರೇಷನ್ ಮಾಡಿದ್ವಿ ನೋಡಿ, N715. ನೆಕ್ಸ್ಟ್ ಸರ್ ಇನ್ನೊಂದು ಆಕ್ಸಿಜನ್ದು O815. ಸೊ ಇಲ್ಲಿ ನೋಡಿದ್ರ 15 ಸೇಮ್ ಮಾಸ್ ನಂಬರ್ ಬಟ್ ಅಟಾಮಿಕ್ ನಂಬರ್ ಏನಿದೆ ಸರ್ತ ಡಿಫ್ರೆಂಟ್ ಇದೆ. ಇಂಥವಕ್ಕೂ ಇವು ಎದಕ್ಕೆ ಎಕ್ಸಾಂಪಲ್ಸ್ ಹಾಕೋರು ಸರ್ತ ಐಸೋಬಾರ್ಸ್. ಇಲ್ಲಿ ಹೆಂಗ್ ಹೇಳಿದೇವಲ್ಲ ಸೇಮ್ ಟು ಸೇಮ್ ಇಲ್ಲಿನೂ ಡೆಫಿನೇಷನ್ ಕೊಡೋಣ, ಬಟ್ ಇಲ್ಲಿ ಏನೋ ಸೇಮ್ ಅಟಾಮಿಕ್ ನಂಬರ್ ಹಿಡಿದು ಡಿಫ್ರೆಂಟ್ ಮಾಸ್ ನಂಬರ್ ಅಂತೇಳಿ ಹೇಳಿದೆವು. ಇಲ್ಲಿ ಡಿಫ್ರೆಂಟ್ ಮಾಸ್ ನಂಬರ್ ಸೇಮ್ ಅಟಾಮಿಕ್ ನಂಬರ್ ಹೇಳಿದೆವು. ಇಲ್ಲಿ ಏನಾಗ್ತದೆ ಸರ್ ಅಂತಂದ್ರೆ ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್ ಅಂತೇಳಿ ಆಗ್ತೈತಿ. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್. The attempts of the ಎಲಿಮೆಂಟ್ಸ್ ಗಳು ಬೇರೆ ಬೇರೆ ಎಲಿಮೆಂಟ್ಸ್ ಗಳನ್ನ ಕನ್ಸಿಡರೇಷನ್ ಮಾಡೈತಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದ. ಅಟೆಂಪ್ಟ್ಸ್ ಆಫ್ ದಿ ಎಲಿಮೆಂಟ್ಸ್ ಹ್ಯಾವಿಂಗ್ ಏನ್ ಸೇಮ್ ರಪ್ಪ, ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್ ಬೇಕಂದ್ರೆ ಇಲ್ಲಿ ಸ್ಪೆಸಿಫೈ ಮಾಡ್ತಾರೆ ಎ ಸೇಮ್ ಅಂತೇಳಿ. ಬಟ್ ಐಂಡರೆ ಹೇಳ್ರಿ ಅಥವಾ ಬಟ್ ಅಂತ ಹೇಳ್ರಿ. ಬಟ್ ಡಿಫರೆಂಟ್ ಏನಿದ್ದಾವ್ರಿ ಸರ್ ಅಥವಾ ಡಿಫರೆಂಟ್ ಅಟಾಮಿಕ್ ನಂಬರ್ ಇದ್ದಾವ ನೋಡ್ರಿ. ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್ Z ಅಂತೇಳಿ ಇಲ್ಲಿ ಕೆಳಗಡೆದು ಡಿಫರೆಂಟ್ ಇದೆ. ಅಂತವಕ್ಕೆ ಏನಂತೇಳಿ ಕರಿತೀರಿ, ಆರ್ ಕಾಲ್ಡ್ ಏನ್ರಿ ಸರ್ ಅಥವಾ ಐಸೋಬಾರ್ಸ್. I hope everybody understood concern to clearly ಐಸೋಟೋಪ್ಸ್ ಐಸೋಬಾರ್ಸ್. ಇದು ಸೆಕೆಂಡ್ PUC ಗೂ ಐತೆ. ಫಸ್ಟ್ PUC ಗೆ ನಾಳೆ ನಿಮ್ ಎಕ್ಸಾಮ್ ಬಿದ್ರ ಹೆಲ್ಪ್ಫುಲ್ ಆಗಿರುತ್ತೆ. ಬೀಳಿಲ್ಲ ಅಂದ್ರೆ ಇದ್ರದ್ದು ನಾಲೆಜ್ ನ ಸೆಕೆಂಡ್ PUC ಗೂ ನೀವು ಯುಟಿಲೈಸೇಷನ್ ಮಾಡ್ಕೋಬಹುದು. ಸೊ ಇನ್ನ ಎರಡು ಡೆಫಿನೇಷನ್ ತಗೊಂಡಂತ ಒಂದು ಮೊಲಾರಿಟಿ, ಇನ್ನೊಂದ್ರಿ ಸರ್ತ ಮೊಲಾಲಿಟಿ. ಇವೆರಡರದ್ದು ಡಿಸ್ಕಷನ್ ಮಾಡಿ ಇವತ್ತಿಂದ ಇದು ವಿಡಿಯೋನ ಕ್ಲೋಸ್ ಮಾಡಿರ್ತದ. ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ನಾಳೆ ಎಕ್ಸಾಮ್ ನಿಮ್ಗ ಬೋಸ್ ಪಾಸ್ಟುಲೇಟ್ಸ್ ಅಟಾಮಿಕ್ ಮಾಡಲ್ದ ಏನದಲ್ಲ ಬೋಸ್ ಅಟಾಮಿಕ್ ಮಾಡಲ್ದು ಪಾಸ್ಟುಲೇಟ್ಸ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಅದ್ರ ಜೊತೆಗೆ ಮತ್ತೇನ್ ಇಂಪಾರ್ಟೆಂಟ್ ಆಗ್ತಾವ್ರಿ ಸರ್ ಅಂತಂದ್ರೆ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡಲ್, ಡಾಲ್ಟನ್ಸ್ ಅಟಾಮಿಕ್ ಮಾಡಲ್ದು ಪಾಸ್ಟುಲೇಟ್ಸ್. ಓಕೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಲಾದು ಅದರದ್ದು ಮ್ಯಾಥಮೆಟಿಕಲ್ ಫಾರ್ಮ್. ಮತ್ರಿ ಸರ್ ಅಂತಂದ್ರೆ ಐಡಿಯಲ್ ಗ್ಯಾಸಸ್ ರಿಯಲ್ ಗ್ಯಾಸಸ್ ಡಿಫ್ರೆನ್ಸಸ್. ನೆಕ್ಸ್ಟ್ ರೀ ಸಿಗ್ಮಾ ಬಾಂಡ್ ಪೈ ಬಾಂಡ್ ಅಂತೇಳಿ ಡಿಫ್ರೆನ್ಸಸ್. ನೆಕ್ಸ್ಟ್ ಗ್ಯಾಸ್ ಲಾಸ್, ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾ, ಅವಗೇಡ್ರೋಸ್ ಲಾ. ಓಕೆ, ಹಿಂಗೆಲ್ಲ ಡಿಫ್ರೆಂಟ್ ಲಾಸ್ಗಳನ್ನ ಹೆಲ್ಪ್ಫುಲ್ ಆಗ್ತಾವ. ಸೊ ಪಾಸಿಬಲ್ ಆದ್ರೆ ಇನ್ನೊಂದು ವಿಡಿಯೋ ಮಾಡಿರ್ತದೆ ಇವತ್ತೇ. ಇರ್ಲಿಲ್ಲ ಅಂದ್ರೆ ಈ ವಿಡಿಯೋದ ನಂತರ ನಿಮ್ಗೆ ಆಲ್ರೆಡಿ PDF ಕಳಿಸೈತಿ. ಇನ್ನು ಯಾರಿಗಾರ PDF ಬಂದಿಲ್ಲ ಅಂದ್ರೆ ಕೋಚಿಂಗ್ ವಾಟ್ಸ್ಆಪ್ ನಂಬರ್ಗೆ ರಿಕ್ವೆಸ್ಟ್ ಕಳಿಸ್ರಿ, PDF ಕಳಿಸ್ಕೊಡ್ತೈತೆ. ಸೊ ಲೆಟ್ ಅಸ್ ಗೋ ಹೆಡ್ ದ ಕನ್ಸರ್ನ್ ಟು ದಿ ಫಿಫ್ತ್ ಒನ್, ಮೊಲಾರಿಟಿ.
ಇದು ಬಹಳಷ್ಟು ಇಂಪಾರ್ಟೆಂಟ್. ಇದು ಕ್ಯಾಪಿಟಲ್ ಎಂಲೆ ಡಿನೋಟ್ ಮಾಡ್ತೀವಿ. ಸೊ ಇದು ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿ ಸೊಲ್ಯೂಷನ್ ಚಾಪ್ಟರ್ಸ್ ತಗನು ಹೆಲ್ಪ್ಫುಲ್ ಅದ ನೋಡ್ರಿ. ಸೇಮ್ ಡೆಫಿನೇಷನ್ಸ್ ಅಲ್ಲಿ ಕೇಳ್ತಾನ ಮತ್ತೆ ಇಲ್ಲಿ ಕೇಳೋಣ ಮತ್ತೆ ಕೇಳ್ತಾನ. ಸೊ ಲೆಟ್ ಅಸ್ ಗೋ ಹೆಡ್ ದಿ ಇಲ್ಲಿ ಡೆಫಿನೇಷನ್ಸ್ ಹೋಗಿ ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡೋಣ. ಜಸ್ಟ್ ನಂಬರ್ ಆಫ್ ಮೋಲ್ಸ್ of the solute, number of moles of the solute present in ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. 1 kg 1 ಕಿಲೋಗ್ರಾಮ್ ಅಂತೇಳಿ ಬರೀತಿದ್ರೆ ಬರೀರಿ, ಇಲ್ಲ 1 kg ಅಂತೇಳಿ ಬರೀತಿದ್ರೆ ಬರೀರಿ. 1 kg ಆಫ್ ಸೊ ಸಾಲ್ವೆಂಟ್ ಅಂದ್ರೆ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು ತಗೊಂಡೆವು 1 kg. ಅದ್ರಾಗ ಎಷ್ಟು ಮೋಲ್ಸ್ ಆಫ್ ದಿ ಸೊ ಸೊಲ್ಯೂಟ್ ಇದ್ದಾವ ಅಂತ ಹೇಳೋದಕ್ಕೆ ನಾವು ಮೊಲಾರಿಟಿ ಅಂತೇಳಿ ಹೇಳಿರ್ತೀವಿ ನೋಡ್ರಿ. is called molarity. ಸೊ ಇದು ಯಾವ ತರ ಡಿನೋಟ್ ಮಾಡ್ತೀರಿ ಸರ್? ಕ್ಯಾಪಿಟಲ್ ಎಂ. ಜಸ್ಟ್ ಇಲ್ಲಿ ನೋಡ್ರಿ, ನಂಬರ್ ಆಫ್ ಮೋಲ್ಸ್ ಆಫ್ ಅ ಸೊಲ್ಯೂಟ್ ಪ್ರೆಸೆಂಟ್ ಇನ್ ಎಷ್ಟು ಕೆಜಿ ದೊಳಗಡೆ 1 kg ಆಫ್ ಅ ಸಾಲ್ವೆಂಟ್. ಹಾಗಾದ್ರೆ ಇದರ SI ಯೂನಿಟ್ ಏನ್ ಬರ್ಬೋದಪ್ಪ ಅಂದ್ರೆ ಇದು ನಂಬರ್ ಆಫ್ ಮೋಲ್ ಅಂತೇಳಿ ಹೇಳಿರ್ತೀವಿ. per kg ಅಂದ್ರೆ ಮೋಲ್ per kg ಇಸ್ ದಿ SI ಯೂನಿಟ್. SI ಯೂನಿಟ್ ನು ಕೇಳ ನೋಡ್ರಿ, ಪ್ರಿವಿಯಸ್ ಇಯರ್ ಅದು SI ಯೂನಿಟ್ ಆಫ್ ಮೊಲಾರಿಟಿ ಅಂತೇಳಿ. the SI unit of molarity is mole per ಏನಾಗ್ತೈತ್ರಿ kg. ಇದು ಹಿಂಗೂ ಬರಿಬಹುದು. ಇದನ್ನೇ ಇನ್ನೊಂದು ವೇದೊಳಗಾದ್ರೆ ಮೋಲ್ ಪರ್ ಮೋಲ್ ಪರ್ kg ಅಂತೇಳಿ ಈ ತರನು ಬರಿಬಹುದು. ಎರಡು ಒಂದೇ. ಸೊ ಅಲ್ಲಿ ಸ್ವಲ್ಪ ಮೇಲ್ಗಡೆ ಕ್ಲಿಯರ್ ಆಗಿ ಕಾಣಿಸಿಲ್ಲ, ಇಲ್ಲಿ ಇನ್ನೊಂದ್ಸಲ ರಿಪೀಟ್ ಮಾಡಿರ್ತದೆ ನೋಡ್ರಿ. ಸೊ ದ SI unit of molarity is ಏನಂತೇಳಿ ಮೋಲ್ ಪರ್ kg. ಇದನ್ನೇ ಇನ್ನೊಂದು ವೇದೊಳಗೆ ಹೆಂಗ್ ಬರೀತೀರಿ ಸರ್ ಅಂತಂದ್ರೆ ಮೋಲ್ ಪರ್ kg ಅಂತೇಳಿ ಈ ತರನು ಬರಿಬಹುದು. ಓಕೆ, ಜಸ್ಟ್ ಅ ಮಿನಿಟ್, ಐ ವಿಲ್ erase this. ಓಕೆ, ಮೋಲ್ ಪರ್ kg SI ಯೂನಿಟ್. ಇದು ಸೆಕೆಂಡ್ ಪಿ ಯು ಸಿ ಕೇಳಿದಾನ, ಫಸ್ಟ್ ಪಿ ಯು ಸಿ ಕೇಳಿದಾನ, CT ಒಳಗನು ಕೇಳಿದಾನ ನೋಡ್ರಿ. ನೆಕ್ಸ್ಟ್ ಕಮ್ ಟುವರ್ಡ್ಸ್ ದಿ ವಾಟ್ ಮೊಲಾಲಿಟಿ. ಸೊ ಲಾಸ್ಟ್ ಒನ್ ದಟ್ ಇಸ್ ಕನ್ಸರ್ನ್ ಟು ದ ಸಿಕ್ಸ್ತ್ ಒನ್, ಮೊಲಾಲಿಟಿ. ಇದು ಯಾವ ತರ ಡಿನೋಟ್ ಮಾಡ್ತೀರಿ ಸರ್? ಸ್ಮಾಲ್ ಎಂ. ಇದು ಕ್ಯಾಪಿಟಲ್ ಎಂ, ಇದು ಸ್ಮಾಲ್ ಎಂ ಲೇ ಡಿನೋಟ್ ಮಾಡ್ಲಾಗ್ತದ. ಅದಕ್ಕೆ ಏನ್ ಡಿಫ್ರೆನ್ಸ್ ಆಗ್ತದ್ರಿ ಸರ್ ಅಂತಂದ್ರೆ ಇಲ್ಲಿ ಪರ್ kg ತಗೊಂಡ್ರಿ, ಇಲ್ಲಿ ಪರ್ ಲೀಟರ್ ಅಂತೇಳಿ ತಗೊಂಡಿರ್ತೀರಿ. ಮೋಲ್ ಪರ್ ಲೀಟರ್, ಇದು ಮೋಲ್ ಪರ್ kg. ಸೊ ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ದಟ್ ನಂಬರ್ ಆಫ್ moles of solute present in ಎಷ್ಟರಾಗ್ರಿ ಸರ್ ಅಂತಂದ್ರ ಅಗಳೇ 1 kg ಒಳಗೆ ತಗೊಂಡಿದ್ರಿ. ಪ್ರೆಸೆಂಟ್ ಇನ್ 1 ಲೀಟರ್. ಇದು ಮೋಸ್ಟ್ ಇಂಪಾರ್ಟೆಂಟ್, 1 ಲೀಟರ್ದು. ಓಕೆ, 1 ಲೀಟರ್ ಆಫ್ ದಿ ಸೊಲ್ಯೂಷನ್. ಅಲ್ಲಿ 1 kg ಆಫ್ ದಿ ಸಾಲ್ವೆಂಟ್ ತಗೊಂಡಿದ್ರಿ, ಇಲ್ಲಿ 1 ಲೀಟರ್ ಆಫ್ ದಿ ಸೊಲ್ಯೂಷನ್. 1 ಲೀಟರ್ ಸೊಲ್ಯೂಷನ್ ತಗೊಂಡ್ರೆ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸೊಲ್ಯೂಟ್ ಅದ್ರಾಗ ಇದ್ದಾವ ಅನ್ನೋದನ್ನೇ ನಾವು ಮೊಲಾಲಿಟಿ ಅಂತೇಳಿ ಹೇಳಿರ್ತೇವೆ ನೋಡ್ರಿ. is called molality. The SI unit of ಎದರದ್ರಿ ಸರ್ ಅಂತಂದ್ರ ಮೊಲಾಲಿಟಿ is mole per liter. ಹಿಂಗಾರೆ ಬರೀರಿ, ಇಲ್ಲ ಅಂತಂದ್ರ ಮೋಲ್ ಪರ್ ಎಲ್ ಅಂತೇಳಿ ಹಿಂಗಾರೆ ಬರೀರಿ, ಇಲ್ಲ ಅಂದ್ರ ಮೋಲ್ ಪರ್ ಲೀಟರ್ ಅಂತೇಳಿ ಈ ತರನು ಬರೀರಿ. I hope everybody clearly understood concern to the today's discussion whatever we have done till now. So ಇದೇ ತರನೇ ಆಫ್ಲೈನ್ ಕ್ಲಾಸಸ್ ನ ಇನ್ ಡಿಟೇಲ್ ಆಗಿ ಎಲ್ಲಾ ಸ್ಟೂಡೆಂಟ್ಸ್ ಗೆ ಒಂದ್ ಸ್ವಲ್ಪ ಡೌಟ್ ಉಳಿಲಾರ್ದಂಗ ಎಲ್ಲಾನು ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡ್ತದ. ಫಸ್ಟ್ 7 days, 1 ದಿನ 2 ದಿನ ಅಲ್ಲ, 7 days ಫ್ರೀ ಕ್ಲಾಸಸ್ ಇದ್ದಾವ. 23 ಫೆಬ್ರವರಿದಿಂದ ಸ್ಟಾರ್ಟ್ ಆಗ್ತಾವ. 23 ಫೆಬ್ರವರಿದಿಂದ ಸೊ ಮಾರ್ನಿಂಗ್ 7 o'clock ದಿಂದ ಈವ್ನಿಂಗ್ 7 o'clock ತನಕ ಡಿಫ್ರೆಂಟ್ ಬ್ಯಾಚಸ್ ಇರ್ತಾವ. ಮತ್ತ ಮಾರ್ನಿಂಗ್ ಬಂದ್ರೆ ಈವ್ನಿಂಗ್ ತನಕ ಆ ತರ ಕುಂದ್ರದೇನಿಲ್ಲ. ಡಿಫ್ರೆಂಟ್ ಬ್ಯಾಚಸ್, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರ್ತಾವ. ಅದಕ್ಕೆ ಸೊ ಎಲ್ಲಾ PCMB 4 ಸಬ್ಜೆಕ್ಟ್ಸ್ ಇರ್ತಾವ. ಟೋಟಲ್ 3 ಬ್ಯಾಚಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ನಿಮಗ ಮಾರ್ನಿಂಗ್ ಫಸ್ಟ್ ಮಾರ್ನಿಂಗ್ ಬರೀ ಸೊ ಅದನ್ನ ಅಪ್ ಟು ದ 11 o'clock ಅಥವಾ 12 o'clock ತನಕ ಕವರ್ ಮಾಡಿ ಒಂದ್ ಬ್ಯಾಚ್ ಮುಗಿಸ್ಕೊಡ್ತೈತಿ. ಮತ್ ಮಧ್ಯಾಹ್ನ 11 ಗಂಟೆದಿಂದ ಎಲ್ಲಿ ತನಕ 3 ಗಂಟೆ ತನಕ ಇನ್ನೊಂದು ಬ್ಯಾಚ್ ನ ತಗೋರ್ತದ. ಮತ್ 3 ಗಂಟೆದಿಂದ
7 ಗಂಟೆ ತನಕ ಮತ್ತೊಂದು ಬ್ಯಾಚ್ ಅದು ತಗೊಂಡಿರ್ತದೆ. ಸೊ ದಟ್ ಎಲ್ಲರಿಗೆ ಎಲ್ಲಾ ಸಬ್ಜೆಕ್ಟ್ಸ್ ನ ಒಂದ್ ದಿನ ಬಂದ್ರ ಎಲ್ಲಾ ಸಬ್ಜೆಕ್ಟ್ಸ್ ನ ಅಟೆಂಡ್ ಆಗ್ಲಿಕ್ಕೆ ಪಾಸಿಬಲ್ ಆಗಂಗ ಅರೇಂಜ್ ಮಾಡಿ ಕೊಡ್ತೈತಿ. ಹಿಂಗ ಟೋಟಲ್ ಆಗಿ ನೀವು 28 ತನಕ ಅಟೆಂಡ್ ಆಗ್ರಿ. ಅಂದ್ರೆ 5 ದಿನ ಡೆಮೋ ಕ್ಲಾಸಸ್ ಆಗ್ತಾವ. 5 ದಿನ ಡೆಮೋ ಕ್ಲಾಸಸ್ ದೊಳಗಡೆ ಒಂದೇ ದಿನದಾಗೆ ತಿಳಿತದ ನಿಮಗ ಯಾವ ತರ ಕಲಿಸ್ತೀವಿ, ಕಲಿಸೋದು ಈಸಿ ಐತೇನ ಇಲ್ಲೋ, ತಿಳಿತದ ಇಲ್ಲೋ, ಮತ್ತ ನಮಗೆ ಹೆಲ್ಪ್ಫುಲ್ ಆಗ್ತದ ಏನಿಲ್ಲ, ಯೂಸ್ಫುಲ್ ಆಗ್ತದ ಇಲ್ಲ ಅಂತೇಳಿ ಎಲ್ಲಾ ನಿಮ್ ಕನ್ಫರ್ಮೇಶನ್ ಆಯ್ತು ಅಂದ್ರೆ 28 ಅದಕ್ಕಿಂತ ಮೊದಲಗಡೆನೆ ನೀವು ಅಡ್ಮಿಷನ್ ತಗೊಂಡ್ರಿ ಅಂದ್ರೆ ಫಸ್ಟ್ 35 ಸೀಟ್ಸ್ ಎಷ್ಟು ಕೊಡ್ತದ ಅಂತ ಹೇಳೈತಿ ಸ್ಪೆಷಲ್ ಆಫರ್ 8000 rupees ಕೊಡ್ತೈತಿ ನೋಡ್ರಿ. ಒನ್ ಟೈಮ್ ಎಲ್ಲಾ ಚಾಪ್ಟರ್ಸ್ PCMB 4 ಸಬ್ಜೆಕ್ಟ್ಸ್ ಎಲ್ಲಾ ಚಾಪ್ಟರ್ಸ್ ನ ಇನ್ ಡಿಟೇಲ್ ಆಗಿ ಕಲಿಸಿಕೊಟ್ಟು ಪರ್ಫೆಕ್ಟ್ ಮಾಡಿಸಿ ಬಿಟ್ಟಿರ್ತದ. ಇಲ್ಲ ಸರ್ ನಾವು ಇಯರ್ ಪೂರ್ತಿ ಅದು ತಗೋತೀವಿ ರೀ, ಎಲ್ಲ CET ಬೇಕು, ನೀಟ್ ಬೇಕಂತಂದ್ರೆ ಡೆಮೋ ಕ್ಲಾಸಿಗೆ ಬರ್ರಿ, ಅಲ್ಲಿ ಎಲ್ಲಾನು ಇನ್ ಡಿಟೇಲ್ ಆಗಿ ಯಾವ ತರ ಅನ್ನೋದು ಡಿಸ್ಕಷನ್ ಮಾಡಿ ಎಲ್ಲಾ ಹೇಳ್ಕೊಟ್ಟಿರ್ತದ. ಸೊ ಅದು ನಿಮಗೆ ಯೂಸ್ಫುಲ್ ಅನಿಸ್ತಿತ್ತಂದ್ರೆ ಮುಂದೆ ರಿಯಲ್ ಕ್ಲಾಸಸ್ ಅಟೆಂಡ್ ಆಕೈತ್ರಿ ಅಡ್ಮಿಷನ್ ತಗೊಂಡು. ಸೊ ಇಲ್ಲ ಅಂದವರು ಕೆಲವೊಂದು ಇನ್ನ ಡಿಫ್ರೆಂಟ್ ಕೋಚಿಂಗ್ ಗಳು ಇದ್ದಾವ, ಎಲ್ಲಾ ಕಡೆ ತಿರುಗಾಡಿ ಮತ್ತೆ ತಿಳಿಲ್ಲ ಅಂದ್ರೆ ಇಲ್ಲಿ ಬರೀ 100% ತಿಳಿಸ್ಕೊಡ್ತೈತಿ. ಇಷ್ಟಂತೂ ಅಶ್ಯೂರೆನ್ಸ್ ಕೊಟ್ಟಿರ್ತದೆ. ಓಕೆ, ಫಸ್ಟ್ ದಿಂದ ಬಂದ್ರಿ ಫುಲ್ ಪರ್ಫೆಕ್ಟ್ ಆಗಿ ತಿಳಿತದ. ನಡು ಬಂದ್ರ ಅಂದ್ರೆ ಅಲ್ಲಿದಿಂದ ಎಲ್ಲಿದಿಂದ ಇದ್ದಿರ್ತದ ಅಲ್ಲಿದಿಂದ ತಿಳಿದಿರ್ತದ. ಅದಕ್ಕೆ ನಾನ್ ಸಜೆಷನ್ ಫಸ್ಟ್ 7 days ಡೆಮೋ ಕ್ಲಾಸಸ್ ಅಟೆಂಡ್ ಆದ ಬಳಿಕ ನೆಕ್ಸ್ಟ್ ಯು ಕ್ಯಾನ್ ಟೇಕ್ ಯುವರ್ ಓನ್ ಡಿಸಿಷನ್. ಓಕೆ, ಸೊ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿತ್ತು ಅಂದ್ರೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಮತ್ತೆ ನೀವು ಯೂಟ್ಯೂಬ್ ದಾಗ ಸಬ್ಸ್ಕ್ರೈಬ್ ಅಂತೇಳಿ ಮಾಡ್ಕೋರಿ, ಅದು ಫ್ರೀ ಆಫ್ ಕಾಸ್ಟ್ ಆಗಿದೆ. ಯಾಕಂದ್ರೆ ಎಲ್ಲಾ ಇಲ್ಲಿ ಕಂಟೆಂಟ್ ನ ಆಲ್ರೆಡಿ ಮ್ಯಾಥಮೆಟಿಕ್ಸ್ ಬಹಳಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡಲಾಗಿದೆ PUC 2. ಸೊ ಅದ್ರದ್ದು ನಿಮ್ ಸೀನಿಯರ್ಸ್ಗೆ ಯಾರಿಗಾರು ಗೊತ್ತಿರ್ಲಿಲ್ಲ ಅಂದ್ರೆ ಸೊ ಇದನ್ನ ಶೇರ್ ಮಾಡ್ರಿ, ಅವರಿಗೆ ಹೆಲ್ಪ್ ಆಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.